ಪಾರ್ಲರ್ ಆಂಟಿ ಆಗಕ್ಕೆ ಹೋಗ್ತಿದ್ದಾರೆ ಅದಕ್ಕೆ. ನಾಳೆ ತೊಗೊಂಬರಂತಿ ತಗೋ, ಇಲ್ಲಿದ್ರೆ ಇವತ್ತು ಮಾಡಿಸ್ಕೊಂಡು. ಹೇ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇವತ್ತೇನು ಅಂದರೆ ಇವತ್ತು ನಾವು ಶಿವಮೊಗ್ಗ ಬಂದಿದ್ವಿ. ಏನಕ್ಕಂದರೆ ನಮ್ಮ ಐಶುಗೆ ಪಾರ್ಲರ್ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಓದೋದಕ್ಕಿಂತ ಜಾಸ್ತಿ. ಸೊ ಅದನ್ನೇ ಕಲಿಸೋಣ ಅಂಥೇಳಿ ಅವ್ರ ಮನೇಲಿ ಡಿಸೈಡ್ ಮಾಡ್ಕೊಂಡ್ರು. ಸೊ ಅಡ್ಮಿಷನ್ ಮಾಡ್ಸೋಕ್ಕೆ ಅಂಥೇಳಿ ಶಿವಮೊಗ್ಗ ಬಂದಿದ್ದೀವಿ. ಶಿವಮೊಗ್ಗದಲ್ಲಿ ರಂಜಿತಾಸ್ ಮೇಕ್ ಓವರ್ ಅಂತ, ಸೊ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಸೊ ಅಲ್ಲೇ ಅಡ್ಮಿಷನ್ ಮಾಡಿಸೋಣ ಅಂಥೇಳಿ ಇವಾಗ ಹೊರಡ್ತಿದ್ದೀವಿ. ಆ್ಯಕ್ಚುಲಿ ಏನು ಅಂತ ಅಂದರೆ ಶಿವಮೊಗ್ಗದಲ್ಲಿ ಅದು ರಂಜಿತಾಸ್ ಮೇಕೋ ಸರಿಯಾಗಿ ಅಡ್ರೆಸ್ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ತುಂಬ ಲೇಟ್ ಆಯಿತು ಹುಡ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಐ ಥಿಂಕ್ ಈ ಲಾಗ್ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಈ ಲಾಗಲ್ಲಿ ನಿಮಗೆ ಮೇಕಪ್ ಐಟಮ್ಸ್ದು ಹೋಲ್ಸೇಲ್ ಅಂಗಡಿ ಕೂಡ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾವು ಹೋದಾಗ ಇಲ್ಲಿ ಕ್ಲಾಸ್ ನಡೀತಾ ಇತ್ತು. ನಾವು ಹೋಗಿ ಒಳಗಡೆ ನಮ್ಗೆ ಕೂರಿಸಿದ್ರು. ನೆಕ್ಸ್ಟು ಮೇಡಮ್ ಬಂದರು, ಅವ್ರ ಜೊತೆಗೆ ಮಾತಾಡ್ಕೊತ ಕೂತಿದ್ವಿ. ರಂಜಿತಾ ಮೇಡಮ್ ಅಂತೂ ತುಂಬ ಹಂಬಲ್ಲಾಗಿ ಆ್ಯಂಡ್ ಕಾಮಾಗಿ ಕೈಂಡ್ ಅಂತ ನನಗೆ ಅನಿಸಿದ್ರು. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಸೆಲೂನ್ ವರ್ಕ್ ಕಲ್ತಿದ್ದೀನಿ, ಪಾರ್ಲರು ಮೇಕಪ್ ಬರಲ್ಲ ಸ್ವಲ್ಪ ಕಷ್ಟ ಓಡಾಡಕ್ಕೆ. ಇನ್ನೊಂದು JSS ಅಪ್ಲಿಕೇಶನ್. ನೆಕ್ಸ್ಟ್ ನಮಗಿಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕೆ ಅಂಥೇಳಿ ಫಾರ್ಮ್ ಎಲ್ಲ ಕೊಟ್ಟು ಅವರು ಕ್ಲಾಸು ಅರ್ಧಕ್ಕೆ ಬಿಟ್ಟು ಬಂದರು. ಸೊ ಕಂಟಿನ್ಯೂ ಮಾಡೋಕ್ಕೆ ಅಂತ ಹೋದರು. ಇಲ್ಲಿ ನಮ್ಮ ಐಶು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತಿದ್ದಾಳೆ. ಮತ್ತು ಅಮೌಂಟು ಇಲ್ಲಿ ನನಗೆ ರೀಸ್ನೇಬಲ್ ಅಂತ ಅನ್ನಿಸ್ತು. ಮತ್ತು 6 ಮಂತ್ಸಲ್ಲಿ ಎಲ್ಲ A to Z ಕಲಿಸ್ತಾರೆ. ಅಷ್ಟೇ ಇಲ್ಲ, ಇಲ್ಲಿ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅಂತ ಹೇಳಿದರು. ಅದು ತುಂಬ ಖುಷಿ ಆಯಿತು ನಮಗೆ. ಆ್ಯಕ್ಚುಲಿ ಐಶುಗೆ ತುಂಬ ಕನ್ಫ್ಯೂಷನ್ ಇತ್ತು, ಎಲ್ಲಿ ಜಾಯ್ನ್ ಆಗಬೇಕು ಅಂತ ಗೊತ್ತಿರಲಿಲ್ಲ. ಮತ್ತು ಅಮೌಂಟು ಕೂಡ ಹೈ ಇತ್ತು. ಸೊ ಹಿಂಗೆ ನೋಡ್ತಿರುವಾಗ ತುಂಬ ಕಡೆ ವಿಚಾರಿಸಿದ್ವಿ, ಯಾವ ಅಷ್ಟು ಅವಳಿಗೆ ಸೆಟ್ ಆಗಲ್ಲ. 1 ತಿಂಗಳಿಗೆ 2 ತಿಂಗಳಿಗೆ ಇತ್ತು. ಬಟ್ ಅವಳಿಗೆ ಬೇಕಾಗಿದ್ದು ಕಂಪ್ಲೀಟ್ ಅವಳು ಪೂರ್ತಿ ಕಲಿಯೋವರೆಗೂ ಅವ್ರ ಜೊತೆ ಇರಬೇಕಿತ್ತು. ಆ ಥರ ಅವಳಿಗೆ ಬೇಕಾಗಿತ್ತು. ಸೊ ಇದು 6 ಮಂತ್ ಅಂತ ಅಂದ್ರಲ್ಲ, ಅದು ತುಂಬ ಹೆಲ್ಪ್ ಆಯಿತು. ಮತ್ತು ಇದು ನಮಗೆ ಹೇಗೆ ಕಾಂಟ್ಯಾಕ್ಟ್ ಆಯಿತು ಅಂತ ಅಂದರೆ, ನನ್ನ ಫ್ರೆಂಡ್ ಒಬ್ಬಳು ದಾವಣಗೆರೆಯಲ್ಲಿ ಇದೇ ವರ್ಕ್ ಮಾಡ್ತಿದ್ದಾಳೆ. ಸೊ ಅವಳ ಮೂಲಕ ಇವ್ರು ನಮಗೆ ಕಾಂಟ್ಯಾಕ್ಟ್ ಆದರು. ಆ್ಯಕ್ಚುಲಿ ನಮ್ಮ ಡಿಸ್ಟಿಕ್ಕು ದಾವಣಗೆರೆನೇ, ಬಟ್ ನಮಗೆ ಅಷ್ಟು ಹೋಗೋಕ್ಕೆ ಬರೋಕ್ಕೆ ಸರಿಯಾಗಲ್ಲ. ಶಿವಮೊಗ್ಗ ಬೆಸ್ಟ್ ಆಗುತ್ತೆ ದಾವಣಗೆರೆಗೆ ಕಂಪೇರ್ ಮಾಡಿದರೆ ಹೋಗೋಕ್ಕೆ. ಸೊ ಅದಕ್ಕಾಗಿ ಶಿವಮೊಗ್ಗನೇ ಅಡ್ಮಿಷನ್ ಮಾಡಿಸ್ತಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ ಏನಂದರೆ ಫುಲ್ ಅಮೌಂಟ್ ಕಟ್ಟೋಕ್ಕಾಗೋದಿಲ್ಲ. ಸೊ ಹಾಫ್ ಅಮೌಂಟ್ ಫಸ್ಟ್ ಕಟ್ಟಿ ರಿಮೈನಿಂಗ್ ಅಮೌಂಟ್ನ ಮುಂದೆ ಕಟ್ತೀವಿ ಅಂತ. ಸೊ ಅದಕ್ಕೂ ಮ್ಯಾಮ್ ಒಪ್ಕೊಂಡ್ರು. ಆ ಅಮೌಂಟ್ನ ಇಲ್ಲಿ ಕಟ್ತಾ ಇದ್ದೀವಿ. ಒಳ್ಳೆ ಕಡೆನೇ ಜಾಯಿನ್ ಆಗ್ತಿದ್ದಾಳೆ ಅಂತ ನಮಗಂತೂ ಅನ್ನಿಸ್ತು. ಇಲ್ಲೆಲ್ಲ ವಾತಾವರಣ ಆ್ಯಂಡ್ ಫೆಸಿಲಿಟೀಸ್ ಮತ್ತು ಮೇಡಮ್ ಜೊತೆ ಮಾತಾಡಿರೋದೆಲ್ಲ ನೋಡಿ ಆ ಥರ ಅನ್ನಿಸ್ತು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಐಶುಗೆ ನಾಳೆಯಿಂದನೇ ಜಾಯಿನ್ ಆಗು ಅಂತ ಹೇಳಿದರು. ನಂಗೆ ಗೊತ್ತು ಶಿವಮೊಗ್ಗದಲ್ಲಿ ಎಲ್ಲಿದೆ ಅಂತ ಸ್ವಲ್ಪ ಜನಕ್ಕೆ ಕ್ವಶನ್ ಬಂದಿರುತ್ತೆ ಅಂತ. ಇವಾಗ ನಮ್ಮ ಐಶು ಹೇಳ್ತಾಳೆ ಕೇಳ್ರಿ. ಇಲ್ಲೇ ಇರೋದು ಅದು. ಎಲ್ಲಿದೆ ಅಂತ ಅಡ್ರೆಸ್ ಹೇಳ್ತಿದ್ದೀನಿ. ಸಿಟಿ ಸೆಂಟ್ರ್ ಸರ್ಕಲ್ ಆಪೋಸಿಟ್ ಅಮೀಬಾ ಸರ್ಕಲ್, ಪಲ್ಲವಿ ಹೋಟೆಲ್ ಲೆಫ್ಟ್, KR ಪುರಂ ರೋಡ್ ಡೌನಲ್ಲಿ ಬಾಳೆಗುಂಡಿ ಕಾಂಪ್ಲೆಕ್ಸ್ ಪಕ್ಕನೇ ರಂಜಿತಾಸ್ ಮೇಕ್ ಓವರ್ ಶಾಪ್ ಇರೋದು. ನೆಕ್ಸ್ಟ್ ನಾವು ಅಲ್ಲಿಂದ ಅಶೋಕ ಬ್ಯೂಟಿ ಸೆಂಟರ್ಗೆ ಬಂದ್ವಿ. ಏನಕ್ಕಂದರೆ ರಂಜಿತಾ ಮೇಡಮ್ಮು ಸ್ವಲ್ಪ ಐಟಮ್ಸ್ ಅಂದರೆ ಬೇಸಿಕ್ ಐಟಮ್ಸ್ ಬೇಕಲ್ವಾ, ಐಶು ಇವಾಗ ಕಲಿತಿದ್ದಾಳೆ ಅಂದರೆ. ಸೊ ಅಷ್ಟು ಐಟಮ್ಸ್ನ ನಮಗೆ ಒಂದು ಪೇಪರಲ್ಲಿ ಬರೆದು ಕೊಟ್ಟಿದ್ದರು. ಆ್ಯಂಡ್ ಇದನ್ನು ರೆಫರ್ ಕೂಡ ಮಾಡಿದ್ರು ಅವರು, ಇಲ್ಲೇ ಹೋಗಿ ತೊಗೊಳ್ಳಿ ಹೋಲ್ಸೇಲಲ್ಲಿ ಸಿಗುತ್ತೆ ಅಂತೇಳಿ. ಮತ್ತು ಐಶುನ ಫ್ರೆಂಡು ಕೂಡ ಇದ್ದೇ ರೆಫರ್ ಮಾಡಿದರು. ಬೆಸ್ಟ್ ಪ್ರೈಸಲ್ಲಿ ಮತ್ತು ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ ಅಂಥೇಳಿ. ಸೊ ಐಟಮ್ಸ್ ತೊಗೊಳಕ್ಕೆ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ಇವರ ರೆಸ್ಪಾನ್ಸು ಆ್ಯಂಡ್ ಫ್ರೆಂಡ್ಲಿಯಾಗಿ ಮಾತಾಡೋದು ಮತ್ತು ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ಇಲ್ಲಿ. ಬ್ಯೂಟಿ ರಿಲೇಟೆಡ್ ಏನೇನಿರುತ್ತೆ ಪ್ರತಿಯೊಂದು ಅಂದರೆ ಎಲ್ಲ ಐಟಮ್ಸು ಸಿಗುತ್ತೆ. ಸೊ ಇಲ್ಲಿ ತುಂಬ ಇಷ್ಟ ಆಯಿತು. ಮತ್ತು ಅಷ್ಟೇ ಅಲ್ಲ, ವಾಟ್ಸಪ್ ಗ್ರೂಪ್ ಕೂಡ ಇದೆ ಇವ್ರದ್ದು. ಏನಾದರೂ ಆಫರ್ ಇದ್ದರೆ ಅದನ್ನೆಲ್ಲ ನಮಗೆ ಅಪ್ಡೇಟ್ ಮಾಡ್ತಿರ್ತಾರೆ.
ನಾವು ಇಷ್ಟು ಸರಿ ಶಿವಮೊಗ್ಗ ಹೋದರೂ ಈ ಜಾಗ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಹಾಂ, ಅದಾಗಲೇ ಮಾತಾಡ್ಸಿದ್ದಿಲ್ಲ. ನಾವಿಲ್ಲಿ ಅಮೌಂಟ್ ಎಷ್ಟಾಗುತ್ತೋ ಅಂತ ಅಂದ್ಕೊಂಡಿದ್ವಿ, ಬಟ್ 1700 ಆರ್ 1800 ಆಯಿತು. ನಮಗೆ ರೀಸ್ನೇಬಲ್ ಅಂತ ಅನ್ನಿಸ್ತು. ಏನಕ್ಕಂದರೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ ನಾವು ತೊಗೊಂಡಿದ್ದು, ಎಲ್ಲ ಕ್ವಾಲಿಟಿ ಇರೋವು. ಸೊ ಚೆನ್ನಾಗಿತ್ತು. ನಮಗಂತೂ ಅಲ್ಲೂ ಇಲ್ಲೂ ನಡೆದು ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಊಟ ಸಿಕ್ಕರೆ ಸಾಕು ಅನಿಸಿತ್ತು, ಅಷ್ಟೊಂದು ಹಶ್ವಾಗಿತ್ತು. ಬೆಳಗ್ಗೆ ಬೇರೆ ಏನೂ ತಿಂದು ಹೋಗಿರಲಿಲ್ಲ, ಇಬ್ಬರು ಬೇಗ ಹೋಗಬೇಕು ಅಂಥೇಳಿ. ಸೊ ಅಲ್ಲೇ ಊಟ ಮಾಡೋಣ ಅಂಥೇಳಿ ಊಟಕ್ಕೆ ಬಂದಿದ್ದೀವಿ. ನಾವಿಲ್ಲಿ ಒಂದು ಪೂರಿ ಊಟ ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು, ಬಿಲ್ಲು ಕೂಡ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಏನು ಬಸ್ ಯಾವೂ ಇರಲಿಲ್ಲ. ಸೊ ಅಲ್ಲಿವರೆಗೂ ಬಜಾರ್ ಹತ್ರ ನೋಡೋಣ ಅಂಥೇಳಿ ಬಜಾರಿಗೆ ಬಂದಿದ್ದೀವಿ. ಬಜಾರಲ್ಲೂ ಸ್ವಲ್ಪ ಕೆಲಸ ಇತ್ತು. ಏನಂದರೆ ಅವತ್ತು ಮಿಕ್ಸಿ ಅದೆಲ್ಲ ತೊಗೊಂಡಿದ್ನಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನೋ ಇನ್ಫಾರ್ಮೇಷನ್ ಕೇಳೋದಿತ್ತು. ಸೊ ಬಜಾರ್ಗೆ ಅಂತ ಬಂದ್ವಿ. ಇಲ್ಲಿ ತುಂಬ ಟೈಮ್ ಆಯಿತು. ಅವರು ಇನ್ಫಾರ್ಮೇಷನ್ ಅಂತ ಒಂದು ಗಂಟೆ ಇಲ್ಲೇ ಟೈಮ್ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ ಇಲ್ಲಿಂದ. ಇಷ್ಟ ಆಗಿತ್ತು ಈ ದಿನದ ಲಾಗ್. ಆ್ಯಕ್ಚುಲಿ ಏನು ಅಂತ ಅಂದರೆ, ಇದೆಲ್ಲ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿದು ಒಂದು ತಿಂಗಳಾಯಿತು. ಬಟ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಪ್ಲೋಡ್ ಮಾಡೋದು ಬೇಡ ಬಿಡು ಅಂತೇಳಿ ಅಂದ್ಕೊಂಡಿದ್ದೆ. ಏನಕ್ಕಂದರೆ ತುಂಬ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ವಿಡಿಯೋಸು. ಬಟ್ ಇಲ್ಲಿ ಹೋಲ್ಸೇಲ್ ಅಂಗಡಿದು ಮತ್ತು ಸ್ವಲ್ಪ ಮೇಕ್ ಓವರ್ದು ನೀಡಿರೋರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಇವಾಗ ಮತ್ತೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 1 ಮಂತ್ ಬ್ಯಾಕ್ ವಿಡಿಯೋ. ಆಲ್ರೆಡಿ ನಮ್ಮ ಐಶು ಹೋಗ್ತಾ 1 ತಿಂಗಳಾಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.